ದಿಸ್ ಟೆಂಪಲ್ ಇನ್ ನಮ್ಮ ಊರು. ಎಸ್, ಗಣೇಶ್ ಕ್ಯಾಂಪ್. ಈ ಗಣೇಶನ ಗುಡಿಯಿಂದಲೇ ನಮ್ಮ ಕ್ಯಾಂಪಿಗೆ ಗಣೇಶ್ ಕ್ಯಾಂಪ್ ಅಂತ ಹೆಸರು. ಇನ್ನಿಲ್ಲಿರೋ ಗಣಪನ ಸ್ಟೋರಿ ಏನಂದರೆ, ನಾವು ಇಲ್ಲಿರೋದು 22-25 ಮನೆ ಅಷ್ಟೇ. ಇಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಿದ್ದು ಹಬ್ಬ ಅಂದರೆ ಗಣೇಶ ಹಬ್ಬ. ಎಲ್ಲರೂ ಒಟ್ಟಾಗಿ ಜೋರಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ವರ್ಷಕ್ಕೆ ಒಂದೇ ದಿನ ಬೇಡ, ಪ್ರತಿದಿನವೂ ಗಣೇಶನ ಪೂಜಿಸೋಣ ಅಂತ ಎಲ್ಲರೂ ಸೇರ್ಕೊಂಡು ಯೋಚನೆ ಮಾಡಿ ಗಣೇಶನ ಗುಡಿ ಕಟ್ಟಿಸ್ಲಾಯಿತು. ಆಮೇಲೆ ನಮ್ಮ ಗಣಪ ವರಸಿದ್ಧಿವಿನಾಯಕ ಅನ್ನೋ ಹೆಸರಲ್ಲಿ ಭಕ್ತರು ವರ ಈಡೇರಿಸ್ತಾ ಇಲ್ಲಿ ನೆಲೆಸಿದ್ದಾರೆ. ಇನ್ನು ಗುಡೀಲಿ ಪ್ರತಿ ಅಮಾವಾಸ್ಯೆಗೆ ಒಂದೊಂದು ಮನೆಯವ್ರ ಪೂಜೆ ಇರುತ್ತೆ, ಪ್ರಸಾದ ಸೇವೆನೂ ಇರುತ್ತೆ. ಪ್ರತಿ ಅಮಾವಾಸ್ಯೆ ಎಲ್ಲರೂ ಸೇರ್ಕೊಂಡು ಖುಷಿಯಿಂದ ಆಚರಣೆ ಮಾಡ್ತಾರೆ. ಅಮಾವಾಸ್ಯೆ ಸಿಗದೆ ಇರೋರು ಶ್ರಾವಣ ಮಾಸದಲ್ಲೂ ಪ್ರಸಾದ ಸೇವೆ ಮಾಡ್ತಾರೆ. ಇನ್ನು ಇವತ್ತು ಮಳೆ ಆಗಲಿ, ಡ್ಯಾಮ್ ತುಂಬಲಿ ಅಂತ ನಮ್ಮ ವರಸಿದ್ಧಿ ವಿನಾಯಕನಿಗೆ 101 ತೆಂಗಿನಕಾಯಿ ಸೇವೆ ಮಾಡಿತ್ತು ಮತ್ತು ಪ್ರಸಾದ ಸೇವೆನೂ ಇತ್ತು. ಇಲ್ಲಿನ ವಿಶೇಷ ಏನಂದರೆ, ನಮ್ಮ ಗಣಪನ ಆಶೀರ್ವಾದ ಏನೋ ಪ್ರತಿದಿನವೂ ಈ ಪಕ್ಕದ ಮನೆಯವ್ರ ಜೊತೆ ಕಿತ್ತಾಡೋ ಈ ಕಾಲದಲ್ಲಿ ಎಲ್ಲರೂ ಒಂದೇ ಕುಟುಂಬದವ್ರ ಥರ, ಕುಟುಂಬದವ್ರ ಥರ ಅನ್ಯೂನ್ಯತೆಯಿಂದ ಇದ್ದಾರೆ. ಇನ್ನಿಲ್ಲೆಲ್ಲರೂ ಯಾರದೇ ಮನೆ ಫಂಕ್ಷನ್ ಇರಲಿ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕುಟುಂಬದವ್ರ ಥರ ಮಾಡೋದು ನೋಡೋಕ್ಕೆ ಒಂದು ಚೆಂದ.